ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದೇವನಹಳ್ಳಿ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ. ದೇವನಹಳ್ಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ದೇವನಹಳ್ಳಿ ಶಾಖಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿ ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯತೀಶ್ ಕುಮಾರ್ ಅವರು ಉತ್ತಮ ಆಡಳಿತ ನಡೆಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ನಿರ್ವಹಿಸಲಿ ಎಂದು ತಿಳಿಸಿದರು. ಜಿಲ್ಲಾ ಸಂಘದ ಗೌರವಾಧ್ಯಕ್ಷ ಎಚ್.ಎನ್. ನಾಗೇಶ್ ಮಾತನಾಡಿ, ಸುಮಾರು ವರ್ಷಗಳಿಂದ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದು, ಶಿಕ್ಷಕರ ಹಲವಾರು ತೊಂದರೆಗಳಿಗೆ ಪರಿಹಾರ ನೀಡುವಲ್ಲಿ ನಮ್ಮ ಸಂಘ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಈಗ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಶಿಕ್ಷಕರ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಎಂದು ತಿಳಿಸಿದರು. ದೇವನಹಳ್ಳಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್.ಎಸ್. ಯತೀಶ್ ಮಾತನಾಡಿ, ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಇಂದು ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಕರ ಹಲವಾರು ತೊಂದರೆಗಳು ನಿವಾರಣೆ ಮಾಡುವುದರಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ಹೊಸ ಪಿಂಚಣಿ ಯೋಜನೆಯ ಕೈಬಿಡುವಂತೆ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು. ಹಳೆ ಪಿಂಚಣಿ ಯೋಜನೆಯನ್ನೇ ಮರು ಜಾರಿ ತರಬೇಕೆಂದು ಹೋರಾಟ ರೂಪಿಸಲಾಗುವುದು. ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ನಾಗೇಶ್, ಜಿಲ್ಲಾ ಉಪಾಧ್ಯಕ್ಷ ಆದರ್ಶ್, ಪ್ರಧಾನ ಕಾರ್ಯದರ್ಶಿ ಎ. ಮಂಜುನಾಥ್, ಉಪಾಧ್ಯಕ್ಷರಾದ ಕೆ. ಹರೀಶ್, ಗೀತಾ, ಖಜಾಂಚಿ ಆರ್. ಪದ್ಮಾವತಿ, ಸಂಘಟನಾ ಕಾರ್ಯದರ್ಶಿ ಪುಷ್ಪಲತಾ, ನಾಮಿನಿ ಸದಸ್ಯರಾದ ಸುಜಾತ, ಆಂಜಿನಪ್ಪ, ವಿ. ಚಂದ್ರಪ್ಪ ಸೇರಿದಂತೆ ಹಲವಾರು ಶಿಕ್ಷಕರು ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದ್ಭುತವಾಗಿ ಜಯಶೀಲನಾಗಿ ಮಾಡಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋ ರೀತಿಯಲ್ಲಿ ಶಿಕ್ಷಕರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆ ವಿಶ್ವಾಸಕ್ಕೆ ಕೃತಿ ಬರೆದ ರೀತಿಯಲ್ಲಿ ಹಿಂದೆ ಏನು ಅಧ್ಯಕ್ಷರಾಗಿದ್ದಾಗ ಎಷ್ಟು ಕೆಲಸ ಕಾರ್ಯ ಮಾಡ್ತಿದ್ರು, ಯತೀಶ್ ಸಹ ಇದಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನೂತನವಾಗಿ ಅಧ್ಯಕ್ಷರಾದ ಯತೀಶ್ ಸರ್ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಂಜುನಾಥ್ ಎಸ್ ಸರ್ ಅವರು, ಹಾಗೆ ಖಜಾಂಚಿಗಳಾದಂಥ ಪದ್ಮಾವತಿ ಮೇಡಮು, ಆಮೇಲೆ ಉಪಾಧ್ಯಕ್ಷರಾದಂಥ ಗೀತಾ ಮೇಡಮು ಹಾಗೂ ನಮ್ಮ ಹರೀಶ್ ಸರ್ ಅವರು, ಆಮೇಲೆ ಜಿಲ್ಲಾ ಆಯ್ಕೆ ಮಾಡಿದ್ರೆ ಅಂದರೆ ನಿಜವಾಗ್ಲೂ ನಿಮ್ಮ ಇದಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಅದಕ್ಕೆಲ್ಲ ಕಾರ್ಯಕರ್ತರಾಗಿ ಕಾರ್ಯದರ್ಶಿಯಾಗಿ ಜೊತೆಲಿ ಬಂದಿದ್ದೀನಿ. ಇವತ್ತಿಗೂ ಕೂಡ ಅವರ ಮನಸ್ಥಿತಿ ನಿಜವಾಗ್ಲೂ ಯಾರು ಕೆಟ್ಟದ್ದನ್ನು ಬಯಸಲ್ಲ. ಅವ್ರ ಉದ್ದೇಶ ಒಂದೇ, ನಾವೆಲ್ಲರೂ ಒಂದೇ. ನಾವು ಯಾರು ಮೇಲು ಕೇಳತಕ್ಕಂಥ ಭಾವನೆ ಇಲ್ಲ. ಆ ಗುಣ ನನಗೆ ನಿಜವಾಗ್ಲೂ ತುಂಬಾ ನನಗೆ ಅಚ್ಚುಮೆಚ್ಚು ಅಂತ ಒಂದು ಸ್ಥಾನ ಇರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನನ್ನ ಆತ್ಮೀಯರು ಇಂದಿನ ಬಾರಿ ಅಧ್ಯಕ್ಷರಾಗಿ ಪಾಪ ಅವರು ಆದರ್ಶ ಹೇಳಿದ್ರು 5 ವರ್ಷದಲ್ಲಿ ಅಧ್ಯಕ್ಷರಾಗಿ ಒಂದು 2 ವರ್ಷಕ್ಕೆ ಮಂಜುನಾರಿ ನಾಲ್ಕುಡೋಣ ನಮ್ಗೆ ಆಗುತ್ತಾ ಇಲ್ಲ. ಆದರ್ಶ ಈ ಕೆಲಸ ಮಾಡ್ತಾ ಇದೆಯಾ ಇದೇ ಮತ್ತೆ ನಾನು ಹೇಳಿದೆ, ಒಬ್ರು ಯಾರೊಬ್ರು ಕೆಲಸ ಮಾಡ್ತಾರೆ ನಾವು ಬೆಂತಟ್ಟು ನನ್ನ ಜವಾಬ್ದಾರಿ. ನಿಜವಾಗ್ಲೂ ನಾನು ಯಾರು ಹುದ್ದೆ ಇನ್ನೊಂದು ಮೊನ್ನೆನೂ ಹೇಳ್ತೇನೆ, ನಾನು ಯಾವುದೇ ಹುದ್ದೆ ಆಕಾಂಕ್ಷೆ ಇಲ್ಲಪ್ಪ, ನೀವು ಎಲ್ಲರೂ ಒಪ್ಪಿದ್ರೆ ನಾನು ತಗೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ನನ್ನ ಪಾಲಿಸಿ ಅದು. ಯಾಕಂದ್ರೆ